ರಂಗ ನಿರ್ದೇಶಕರಾದ ಏಳುಗಳ್ಳಿ ಪರಮೇಶ್ವರವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಸನ್ಮಾನ. ರಾಮಾಯಣ, ಕುರುಕ್ಷೇತ್ರ, ಶಿವಜಲೇಂದ್ರ, ದಕ್ಷಯಜ್ಞ, ಜಗಜ್ಯೋತಿ ಬಸವೇಶ್ವರ, ಭಕ್ತ ಪ್ರಹ್ಲಾದ, ಪ್ರಭುಲಿಂಗ ಲೀಲೆ, ದಾನವೀರ ಶೂರಕರ್ಣ ಸೇರಿದಂತೆ 10 ಹಲವು ನಾಟಕಗಳನ್ನು ನಿರ್ದೇಶನ ಮಾಡಿದ್ದು, ಸಾವಿರಾರು ಶಿಷ್ಯರನ್ನು ತಯಾರು ಮಾಡಿರುವ ಇವರ ಕಲಾ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು, ಬಿರುದುಗಳನ್ನು ಕೂಡ ನೀಡಿದ್ದಾರೆ. ಇಂತಹ ಇವರ ಕಲಾ ಸಾಧನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿ 2025ನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಭಾಜನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀನಿವಾಸ ಮೂರ್ತಿರವರು, ಹಾಗೆಯೇ ಮುಖ್ಯ ಸಲಹೆಗಾರರಾದ ತೌಟಳ್ಳಿ ಮುನ್ರಾಜದಾಸರು, ನಿರ್ದೇಶಕರಾದ ಶಂಭುಲಿಂಗಪ್ಪ, ಸೀಮೇಸು ನಾಗರಾಜ್, ಅತ್ತಿವಟ್ಟ ಮಂಜುನಾಥ್ ಹಾಗೂ ಕಲಾವಿದರಾದ ನಾಗಣ್ಣ ಸೇರಿದಂತೆ ಹಲವಾರು ಕಲಾವಿದರುಗಳು ಉಪಸ್ಥಿತರಿದ್ದು ಶುಭ ಕೋರಿದ್ದಾರೆ. ನಮ್ಗೆಲ್ರಿಗೂ ಕೂಡ ಇವತ್ತು ಒಂದು ಸಂತೋಷದ ವಿಷಯನ ಹಂಚ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಏಳುಗಳ್ಳಿ ಪರಮೇಶ್ವರವರು ನಮ್ಮ ಗುರುಗಳು ರಂಗಭೂಮಿ ನಿರ್ದೇಶಕರಾಗಿ ಸುಮಾರು 850ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶನ ನೀಡಿ ಸಾವಿರಾರು ಕಲಾವಿದರನ್ನ, ಒಂದು ಕಲ್ಲನ್ನ ಯಾವ ರೀತಿ ಶಿಲ್ಪಿ ದಿಕ್ತಾನೋ ಆ ರೀತಿಯಾಗಿ ಕಲಾವಿದರನ್ನ ತಿದ್ದಿ ಅವರ ಕಲಾವಿದರು ಕೂಡ ಇವತ್ತು ಡಾಕ್ಟರೇಟ್ಗಳನ್ನ, ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಅಂತ ಗುರುಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ. ಆ ಪ್ರಶಸ್ತಿ ಕೂಡ ಸ್ವಲ್ಪ ತಡವಾಗಿ ಬಂದಿದೆ. ಈಗಾಗಲೇ ಅವ್ರಿಗೆ ಪ್ರಶಸ್ತಿ ಯಾವಾಗಲೂ ಬರಬೇಕಿತ್ತು, ಅದು ತಡವಾಗಿ ಬಂದಿದೆ. ಅದು ಕೂಡ ನಾವು ಸಂತೋಷ ಪಡ್ತೀವಿ, ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸೊ ನಮ್ಮ ಗುರುಗಳಿಗೆ ಇನ್ನ ಸಾಕಷ್ಟು 10 ಪ್ರಶಸ್ತಿಗಳು ಬರಲಿ ಅಂತ ಕೂಡ ನಾವು ಬಯಸ್ತೀವಿ. ಈಗಾಗಲೇ ಅವ್ರಿಗೆ ಕೆಂಪೇಗೌಡ ಪ್ರಶಸ್ತಿ, ಬಸವ ಪ್ರಶಸ್ತಿ, ಈಗ ನಾನಾ ಥರ ಹಲವಾರು ಪ್ರಶಸ್ತಿಗಳು ಅವರ ಗುರಿಗೆ ಬಂದಿದೆ. ಇದರಿಂದ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರ್ತಕ್ಕಂಥ ತುಂಬ ಹೆಮ್ಮೆಯ ವಿಚಾರ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ದಕ್ಷಯಜ್ಞ ನಾಟಕವನ್ನು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಿರ್ದೇಶನ ಮಾಡಿ ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಆಗಲಿಕ್ಕೆ ನಮಗೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ತಯಾರಿ ಮಾಡಿದ್ದಾರೆ. ಇಂತಹ ಸಾವಿರಾರು ನಾಟಕಗಳನ್ನು ಆಡಿಸಿದ್ದಾರೆ. ಅಧಿಕೃತವಾಗಿ 850 ನಾಟಕ ಸರ್ಕಾರದ ಗಮನಕ್ಕೆ ಬಂದು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅವರಿಗೆ ನಮ್ಮ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಬರಲಿ, ಭಾರತದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಬರಲಿ ಅಂತ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯ ಕಾರ್ಯದರ್ಶಿಗಳಾಗಿದ್ದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀನಿವಾಸ ಮೂರ್ತಿಯವರು, ಮುಖ್ಯ ಸಲಹೆಗಾರರಾದ ಮುನ್ರಾಜ್ ಭಾಗವತರು, ನಿರ್ದೇಶಕರುಗಳಾದ ಶಂಭುಲಿಂಗಪ್ಪನವರು, ಹಾಗೆ ನಾಗರಾಜ್ ಅವರು, ಅವರ ಶಿಷ್ಯರುಗಳಾದ ಅತ್ತಿವಟ್ಟ ನಾಗಣ್ಣವರು, ಹಾಗೆ ಚಿಕ್ಕನಳ್ಳಿ ಮುನ್ಸಾಮ್ಗೌಡರು, ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಸೇರಿದಂತೆ ನಮ್ಮ ಮಾಸ್ಟರ್ ಶಿಷ್ಯಗಳು ಕೂಡ ಅನೇಕರಿಂದ 3 ಜನ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತೇಳಿ ಆ ಕನ್ನಡ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮಸ್ಕಾರ. ನಾಡಿನ ಸಮಸ್ತ ರಂಗಭೂಮಿ ಕಲಾವಿದರಿಗೆ ನಿಮ್ಮ ನೆಚ್ಚಿನ ಗುರುಗಳಾದ ಎಚ್.ಎಂ. ಪರಮಶಿವಯ್ಯನವರ ಶುಭ ನಮಸ್ಕಾರಗಳು. ನಾನು ಕಲೆಯ ಜೀವನದ ಬೆಳಕು, ನಾಟಕವೇ ಜೀವನದ ಕೈಗನ್ನಡಿ ಎಂಬ ನುಡಿಮುತ್ತುಗಳನ್ನ, ಅದರ ಅಂಶವನ್ನು ಅರಿತು ನನ್ನ ಚಿಕ್ಕಂದಿನ, ಅಂದರೆ ನನ್ನ 15ನೇ ವಯಸ್ಸಿಗೆ ನಾಟಕ ನಿರ್ದೇಶಕನಾಗಿ ರಂಗಭೂಮಿಯ ಕಲಾ ಸೇವೆಯನ್ನು ಮಾಡುತ್ತಾ ಅನೇಕ ಪ್ರತಿಭಾವಂತ ಶಿಷ್ಯವೃಂದವನ್ನು ನಾನು ಪಡೆದಿರುವುದು ನನ್ನ ಮಹಾಭಾಗ್ಯ ಮತ್ತು ಪುಣ್ಯ. ಅಂತಹ ಶಿಷ್ಯ ವೃಂದದವರಿಂದಲೇ, ನನ್ನ ಶಿಷ್ಯರ ಅಭಿಮಾನದಿಂದಲೇ, ಅವರ ಆಶೀರ್ವಾದದಿಂದಲೇ ನನ್ನನ್ನು ಈ ದಿನ ಕರ್ನಾಟಕ ಸರ್ಕಾರವು 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ನನ್ನ ಮುಂದಿನ ಕಲಾಜೀವನದ ಬಗ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನನ್ನ ಜೀವಿತ ಅವಧಿಯವರೆಗೂ ತಾಯಿ ಕನ್ನಡಾಂಬೆಯ ಕಲಾದೇವಿಯ ರಂಗಭೂಮಿಯ ಸೇವೆಯನ್ನು ಸಲ್ಲಿಸುತ್ತೇನೆಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಹಾಗೂ ಈ ಸಂದರ್ಭದಲ್ಲಿ ನಾನು ಕುರುಕ್ಷೇತ್ರ, ರಾಮಾಯಣ, ರಾಮಾಂಜನೇಯ ಯುದ್ಧ, ದಾನಶೂರಕರ್ಣ, ಶಿವಜಲೇಂದ್ರ, ದಕ್ಷಯಜ್ಞ, ಜಗಜ್ಯೋತಿ ಬಸವೇಶ್ವರ, ಪ್ರಭುಲಿಂಗ ಲೀಲೆ, ಇನ್ನೂ ಅನೇಕ ನೂರಾರು ನಾಟಕಗಳನ್ನ ನಾನು ಹೊಸ ತರದಲ್ಲಿ ಮಾಡಿಸಿದ್ದೇನೆ. ಅದರಲ್ಲೂ ಹೊಸಕೋಟೆ ತಾಲೂಕಿನಲ್ಲಿ
ನಮ್ಮ ಹೊಸಕೋಟೆಯ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮತ್ತೆ ಎಲ್ಲ ಸದಸ್ಯರುಗಳು ಸೇರಿ ಹೋದ ಸಾರಿನೂ ಸಹ ದಕ್ಷಯಜ್ಞ ಎಂಬ ನಾಟಕವನ್ನ ಪ್ರದರ್ಶನ ಮಾಡಿ ನನ್ನ ಹೆಚ್ಚಿನ ಕೀರ್ತಿಯನ್ನು ಅವರು ನನಗೆ ಕೊಟ್ಟಿದ್ದಾರೆ. ಮುಂದೆಯೂ ಸಹ ಮಾಡಿರ್ತೇವೆ. ಈ ದಿನ ನನ್ನನ್ನು ಕರೆದು ಅವರ ಸಂಘದ ಭೂಮಿ ಆವರಣದಲ್ಲಿ ಸನ್ಮಾನವನ್ನು ಮಾಡಿ ನನ್ನ ಅಭಿನಂದಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.